ಯೌವನ ತುಂಬಿದ ಅತ್ತೆ ಅಳಿಯನಿಂದ ಯೋಗ ಕಲಿಯಲು ಹೋಗಿ ಮಾಡಿದಳು ತಪ್ಪು. ಈಕೆಯ ಹೆಸರು ಕಲ್ಪನಾ. ಈಕೆ 40 ವಯಸ್ಸಿನ ಗೃಹಿಣಿ. ಈಕೆ ಮನೆಯ ಮುಂದೆ ವ್ಯಾಯಾಮ ಮಾಡುತ್ತಾ ಇರುತ್ತಾಳೆ. ಆಗ ಅವಳ ಗಂಡ ರಾಜೇಶ್, ಇಷ್ಟೊಂದು ವ್ಯಾಯಾಮ ಮಾಡಿ ಹೆಚ್ಚು ಕಮ್ಮಿ ಮಾಡಿಕೊಂಡರೆ ಆಮೇಲೆ ಆಸ್ಪತ್ರೆಗೆ ಖರ್ಚಾಗುತ್ತದೆ, ಹುಷಾರು ಎಂದು ಹೇಳುತ್ತಾನೆ. ಆಗ ಕಲ್ಪನಾ, ನೀವು ನನಗೆ ಸಪೋರ್ಟ್ ಮಾಡದೇ ಇದ್ದರೂ ಪರವಾಗಿಲ್ಲ, ಅವಮಾನ ಮಾಡಬೇಡಿ, ನಾನು ಇನ್ನೂ ಯಂಗಾಗಿ ಕಾಣಬೇಕು ಎಂದು ಹೇಳುತ್ತಾಳೆ. ನಂತರ ಕಲ್ಪನಾಗೆ ಮಗಳು ಪ್ರಿಯಾ ವಿಡಿಯೋ ಕಾಲ್ ಮಾಡುತ್ತಾಳೆ. ನಾನು ಹಾಗೂ ನನ್ನ ಗಂಡ ರಾಜ್ ರಜೆ ತೆಗೆದುಕೊಂಡು ನಿಮ್ಮ ಮನೆಗೆ ಬರುತ್ತಿದ್ದೇವೆ ಎಂದು ತಿಳಿಸುತ್ತಾಳೆ. ಇದರಿಂದ ಕಲ್ಪನಾಗೆ ಖುಷಿಯಾಗುತ್ತದೆ. ಮತ್ತೊಂದು ದಿನ ಕಲ್ಪನಾ ಬ್ಯೂಟಿ ಪಾರ್ಲರ್ನಿಂದ ಮನೆಗೆ ಬರುತ್ತಾಳೆ. ನಾನು 1,500 ಕೊಟ್ಟು ಗೋಲ್ಡ್ ಫೇಶಿಯಲ್ ಮಾಡಿಸಿದ್ದೇನೆ, ಹೇಗೆ ಕಾಣಿಸುತ್ತಿದ್ದೇನೆ ಎಂದು ಗಂಡನಿಗೆ ಕೇಳುತ್ತಾಳೆ. ಆಗ ಅವನು, ಈ ವಯಸ್ಸಿನಲ್ಲಿ ನಿನಗೆ ಇದೆಲ್ಲ ಬೇಕಾ ಎಂದು ಸುಮ್ಮನೆ ಕೆಲಸ ಮಾಡುತ್ತಿರುತ್ತಾನೆ. ಆಗ ಕಲ್ಪನಾ ಅವನನ್ನು ರೊಮ್ಯಾನ್ಸ್ಗಾಗಿ ಕರೆಯುತ್ತಾಳೆ. ಆದರೆ ರಾಜೇಶ್ ಅವಳಿಗೆ ಸಹಕಾರ ಕೊಡುವುದಿಲ್ಲ. ನನ್ನ ಗಂಡ ಮುದುಕನಾಗಿದ್ದಾನೆ ಎಂದು ಬೈದುಕೊಳ್ಳುತ್ತಾಳೆ. ನಂತರ ಆಕೆಯ ಫ್ರೆಂಡ್ಶಿಪ್ನಲ್ಲಿ ಆಕಾಶ್ ಎಂಬ ವ್ಯಕ್ತಿ ಮೆಸೇಜ್ ಮಾಡುತ್ತಾನೆ. ಆಗ ಕಲ್ಪನಾ ಕೂಡ ರಿಪ್ಲೈ ಕೊಡುತ್ತಾಳೆ. ಮರುದಿನ ಪ್ರಿಯಾ ಹಾಗೂ ರಾಜ್ ಮನೆಗೆ ಬರುತ್ತಾರೆ. ಆಗ ಇವರೆಲ್ಲ ಖುಷಿ ಪಡುತ್ತಾರೆ. ಅಂದು ರಾತ್ರಿಯೇ ಪ್ರಿಯಾ ಹಾಗೂ ರಾಜ್ ರೂಮಿನಲ್ಲಿ ರೊಮ್ಯಾನ್ಸ್ ಮಾಡಿಕೊಂಡು ಸ್ವರ್ಗ ಸುಖ ಕಾಣುವಾಗ ಅದನ್ನು ನೋಡಿ ಕಲ್ಪನಾಗೆ ಕಣ್ಣು ಕೆಂಪಗಾಗುತ್ತದೆ. ಮರುದಿನ ರಾಜ್ ವ್ಯಾಯಾಮ ಮಾಡುತ್ತಿರುತ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ವ್ಯಾಯಾಮ ಮಾಡಲು ಕಲ್ಪನಾ ಕೂಡ ಬರುತ್ತಾಳೆ. ಆಗ ರಾಜ್, ನನಗೂ ಕೂಡ ಕಂಪನಿ ಸಿಕ್ಕಿತು, ಬನ್ನಿ ಅತ್ತೆ, ನಾನು ನಿಮಗೆ ಕೆಲವು ವ್ಯಾಯಾಮಗಳನ್ನು ಹೇಳಿಕೊಡುತ್ತೇನೆ ಎಂದು ಆಕೆಗೆ ವ್ಯಾಯಾಮ ಮಾಡಿಸುತ್ತಾನೆ. ಇದರಿಂದ ಕಲ್ಪನಾಗೆ ಅಳಿಯನ ಮೇಲೆ ಆಕರ್ಷಣೆ ಶುರುವಾಗುತ್ತದೆ. ಮರುದಿನ ಕಲ್ಪನಾ ಹುಡುಗಿಯಂತೆ ರೆಡಿಯಾಗುತ್ತಾಳೆ. ಅದಕ್ಕೆ ಪ್ರಿಯಾ ಕೂಡ ಸಹಾಯ ಮಾಡಿರುತ್ತಾಳೆ. ಅದನ್ನು ನೋಡಿ ರಾಜೇಶ್ಗೆ ಶಾಕ್ ಆಗಿ, ಈ ವಯಸ್ಸಿನಲ್ಲಿ ಇದೆಲ್ಲ ಬೇಕಾ ಎಂದು ಕೇಳುತ್ತಾನೆ. ಆಗ ಕಲ್ಪನಾ, ಹೊಟ್ಟೆ ಕಿಚ್ಚು ಪಡಬೇಡಿ, ನಾವು ಶಾಪಿಂಗ್ ಹೋಗುತ್ತಿದ್ದೇವೆ ಎಂದು ಹೇಳುತ್ತಾಳೆ. ನಂತರ ವಾಪಸ್ ಬಂದ ಮೇಲೆ ಕಲ್ಪನಾ ಚಿಕ್ಕ ಚಿಕ್ಕ ಬಟ್ಟೆಗಳನ್ನು ಶಾಪಿಂಗ್ ಮಾಡಿರುತ್ತಾಳೆ. ಅದೆಲ್ಲ ನೋಡಿ ರಾಜೇಶ್ಗೆ ಬೇಸರವಾಗುತ್ತದೆ. ಅಂದು ಮಧ್ಯರಾತ್ರಿ ಕಲ್ಪನಾ ಆಕಾಶ್ ಜೊತೆಗೆ ಚಾಟ್ ಮಾಡುತ್ತಿರುತ್ತಾಳೆ. ಆಗ ಅವನು ಸಿಗೋಣ ಎಂದು ಮೆಸೇಜ್ ಮಾಡಿದಾಗ ಕಲ್ಪನಾ, ಎಲ್ಲಿ, ತನ್ನ ವಯಸ್ಸು ಗೊತ್ತಾಗುತ್ತದೆ ಎಂದು ಸಿಗುವುದಕ್ಕೆ ಆಗುವುದಿಲ್ಲ, ಬೇಕಾದರೆ ಫೋನ್ ಮಾಡುತ್ತೇನೆ ಎಂದು ಕರೆ ಮಾಡಿಕೊಂಡು ಮಾತನಾಡುತ್ತಾ ಹೊರಗಡೆ ಬರುತ್ತಾಳೆ. ಆದರೆ ಅಲ್ಲಿ ನೋಡಿದರೆ ಹಾಲ್ನಲ್ಲಿ ರಾಜ್ ಕೂತುಕೊಂಡು ಕಲ್ಪನಾ ನಂಬರ್ಗೆ ಕರೆ ಮಾಡಿರುತ್ತಾನೆ. ಅವನು ಆಕಾಶ್ ಎಂಬ ಫೇಕ್ ಪ್ರೊಫೈಲ್ ಮಾಡಿ ಚಾಟ್ ಮಾಡಿರುತ್ತಾನೆ. ಆಗ ಅದನ್ನು ನೋಡಿದ ಕಲ್ಪನಾಗೆ ಶಾಕ್ ಆಗುತ್ತದೆ. ಆದರೆ ರಾಜ್ ಯಾವುದೇ ಸಂಕೋಚ ಪಡುವುದಿಲ್ಲ. ಒಳ್ಳೆಯದೇ ಆಯಿತು ಅತ್ತೆ, ನಮ್ಮಿಬ್ಬರ ರಹಸ್ಯ ನಮಗೆ ಗೊತ್ತಾಗಿದ್ದು ನನಗೆ ಗೊತ್ತಾಗಿದೆ. ನೀವು ಒಂಟಿತನ ಫೀಲ್ ಮಾಡುತ್ತಿದ್ದೀರಾ ಎಂದು ನಾನು ಕೂಡ ಒಂಟಿಯಾಗಿದ್ದೇನೆ. ಈಗ ನಾವಿಬ್ಬರು ನಮ್ಮ ಆಸೆಗಳನ್ನು ಪೂರೈಕೆ ಮಾಡಿಕೊಳ್ಳೋಣ ಎಂದು ಕಲ್ಪನಾ ಮೇಲೆ ರಾಜ್ ಕೈಯಾಡಿಸುತ್ತಾನೆ. ಆಗ ಆಕೆಗೆ ಸಂಕೋಚವಾಗುತ್ತಾ ಇರುತ್ತದೆ, ಮಾತು ಬರುವುದಿಲ್ಲ. ನಂತರ ಆಕೆಯನ್ನು ಬೇರೆ ಬೆಡ್ರೂಮಿಗೆ ಕರೆದುಕೊಂಡು ಹೋಗಿ ಇಬ್ಬರು ರೊಮ್ಯಾನ್ಸ್ ಮಾಡಿ ಸ್ವರ್ಗ ಕಾಣುತ್ತಾರೆ. ಬೆಳಗ್ಗೆ ತಿಂಡಿ ಮಾಡುವಾಗ ಕೂಡ ಟೇಬಲ್ ಕೆಳಗಡೆ ಕಲ್ಪನಾ ರಾಜ್ ಕಾಲನ್ನು ಸವರುತ್ತಾಳೆ. ನಂತರ ಕಲ್ಪನಾ ಬಟ್ಟೆ ಒಣಗಿ ಹಾಕುವಾಗ ಅಲ್ಲಿಗೆ ಬಂದ ರಾಜ್ ಆಕೆಯ ಒಂದು ಬಟ್ಟೆಯನ್ನು ಗಿಫ್ಟ್ ಮಾಡುತ್ತಾನೆ. ನಂತರ ರಾಜೇಶ್ ಮಲಗಿದ ಮೇಲೆ ಆಕೆ ರಾಜ್ನ ರೂಮಿಗೆ ಬರುತ್ತಾಳೆ. ಆಗ ಅಲ್ಲಿ ತನ್ನ ನೈಟಿಯನ್ನು ತೆಗೆದಾಗ ಅಲ್ಲಿ ಆ ಶರ್ಟ್ ಡ್ರೆಸ್ಸನ್ನು ಕಲ್ಪನಾ ಹಾಕಿರುತ್ತಾಳೆ. ನಂತರ ಇಬ್ಬರು ಎಂದಿನಂತೆ ಸ್ವರ್ಗ ಸುಖ ಕಾಣುತ್ತಾರೆ. ಎಲ್ಲ ಮುಗಿದ ಮೇಲೆ ರಾಜ್, ಇನ್ನು ಎಷ್ಟು ದಿನ ಇಲ್ಲಿ ಇರೋದು ಸಾಧ್ಯ, ನನ್ನ ರಜೆ ಮುಗಿದಿದೆ, ನಾನು ನಮ್ಮ ಊರಿಗೆ ಹೋಗಬೇಕು ಎಂದು ಹೇಳುತ್ತಾನೆ. ಆಗ ಕಲ್ಪನಾ, ಇಲ್ಲೇ ಉಳಿದುಕೊಳ್ಳಿ ಎಂದು ಹೇಳುತ್ತಾಳೆ. ಆಗ ರಾಜ್, ಯೋಚಿಸಬೇಡ, ನಾವಿಬ್ಬರು ನಮ್ಮ ಸಂಬಂಧವನ್ನು ಮುಂದುವರಿಸೋಣ, ನಾನು ಆಗಾಗ ಬಂದೇ ಬರುತ್ತೇನೆ ಎಂದು ಹೇಳುತ್ತಾನೆ. ಮರುದಿನ ಬೆಳಗ್ಗೆ ಪ್ರಿಯಾ ಹಾಗೂ ರಾಜ್ ಅಲ್ಲಿಂದ ಹೊರಡುತ್ತಾರೆ. ಆಗ ಕಲ್ಪನಾ ಬೇಸರದಲ್ಲಿ ಕಳಿಸಿಕೊಡುತ್ತಾಳೆ. ಅಂದು ರಾತ್ರಿ ರಾಜೇಶ್ ಮಗಳು ಅಳಿಯ ತಲುಪಿದ್ದಾರೆ ಎಂದು ತಿಳಿಸುತ್ತಾನೆ. ಅದನ್ನು ಕೇಳಿ ಶಾಕ್ ಆದ ಕಲ್ಪನಾ, ಹೌದಾ, ನನಗೆ ತಿಳಿಸೇ ಇಲ್ಲವಲ್ಲ ಎಂದು ಕೋಪ ಮಾಡಿಕೊಳ್ಳುತ್ತಾಳೆ. ನಂತರ ಕಲ್ಪನಾ ರಾಜ್ಗೆ ಮೆಸೇಜ್ ಮಾಡುತ್ತಾಳೆ. ಆಗ ರಾಜ್, ನನಗೆ ತುಂಬ ಸುಸ್ತಾಗಿದೆ, ನಾಳೆ ಮಾತಾಡುತ್ತೇನೆ ಎಂದು ರಿಪ್ಲೈ ಕೊಡುತ್ತಾನೆ. ಇದರಿಂದ ಕಲ್ಪನಾ ಬೇಸರಗೊಳ್ಳುತ್ತಾಳೆ. ಮರುದಿನ ಬೆಳಗ್ಗೆ ಕಲ್ಪನಾ ಸ್ನಾನ ಮಾಡಿ ಬರುವಷ್ಟರಲ್ಲೇ ರಾಜೇಶ್ ಆಕೆಗೆ ಫೋನನ್ನು ನೋಡುತ್ತಾನೆ. ಅದರಲ್ಲಿ ಅವರಿಬ್ಬರ ರೊಮ್ಯಾಂಟಿಕ್ ಫೋಟೋಗಳು ಇರುತ್ತವೆ. ನಂತರ ಕಲ್ಪನಾ ಬಂದ ಮೇಲೆ ರಾಜೇಶ್, ಏನಿದೆಲ್ಲ, ಅಳಿಯನ ಜೊತೆ ಈ ರೀತಿ ನಡೆದುಕೊಂಡು ಇದೆಯಾ ಎಂದು ಕೇಳುತ್ತಾನೆ. ಆಗ ಕಲ್ಪನಾ, ಇದು ಹೇಗಾಯಿತು ನನಗೆ ಗೊತ್ತಿಲ್ಲ ಎಂದು ಹೇಳುತ್ತಾಳೆ. ಆಗ ರಾಜೇಶ್ ಅವಳ ಕಪಾಳಕ್ಕೆ ಬಾರಿಸುತ್ತಾನೆ. ನೀನು ಯುವತಿಯಾಗಲು ಬಯಸಿ ಬೇರೆ ಗಂಡಸರನ್ನು ಆಸೆ ಪಡುತ್ತಾ ಇದ್ದೀಯಾ, ಅದು ಬೇರೆ ಯಾರೂ ಅಲ್ಲ, ನಮ್ಮ ಅಳಿಯನನ್ನು, ನಿನ್ನ ಸ್ವಂತ ಮಗಳ ಗಂಡನನ್ನು. ನಾನು ಯಾರನ್ನು ಮಗ ಅಂದುಕೊಂಡಿದ್ದೇನೋ ನೀನು ಅವನ ಜೊತೆ ಇಂಥ ಕೆಲಸ ಮಾಡಿದ್ದೀಯಾ. ನಾನು ಈಗಲೇ ಎಲ್ಲ ವಿಷಯವನ್ನು ಪ್ರಿಯಾಳಿಗೆ ಹೇಳುತ್ತೇನೆ, ಏಕೆಂದರೆ ರಾಜ್ ನಿನ್ನ ಜೊತೆ ಹೀಗೆ ನಡೆದುಕೊಂಡಿದ್ದಾನೆ ಎಂದರೆ ಇನ್ನು ಅವನಿಗೆ ಎಷ್ಟು ಅಫೇರ್ಗಳು ಇರಬಹುದು ಎಂದು ಹೇಳಿ ಹೋಗುವಾಗ ಅವನನ್ನು ಕಲ್ಪನಾ ತಡೆಯಲು ಯತ್ನಿಸುತ್ತಾಳೆ. ಆಗ ಆಕೆಯನ್ನು ತಳ್ಳಿ ರಾಜೇಶ್ ಹೊರಡುವಾಗ ಫ್ಲವರ್ ವಾಸ್ನಿಂದ ರಾಜೇಶ್ ಬುರುಡೆಗೆ ಹೊಡೆದು ಬಿಡುತ್ತಾಳೆ. ಅವನ ಪ್ರಾಣ ಅಲ್ಲೇ ಹಾರಿ ಹೋಗುತ್ತದೆ. ಮರುದಿನ ಫೋಟೋ ಮುಂದೆ ಬಿಳಿ ಸೀರೆಯಲ್ಲಿ ನಿಂತಿರುತ್ತಾಳೆ. ಮನೆಯವರಿಗೆಲ್ಲ ಅವನು ಮಹಡಿಯಿಂದ ಬಿದ್ದು ತಲೆಪೆಟ್ಟು ಬಿದ್ದು ಸತ್ತು ಹೋದ ಎಂದು ಕತೆ ಕಟ್ಟಿರುತ್ತಾಳೆ. ಆಗ ರಾಜ್ ಬಂದು, ನಾವು ನಿಮ್ಮನ್ನು ಒಂಟಿಯಾಗಿ ಬಿಡುವುದಿಲ್ಲ, ನಾವು ನಿಮ್ಮ ಜೊತೆಯಾಗಿರುತ್ತೇವೆ ಎಂದು ಕಲ್ಪನಾಳ ಕೈ ಮುಟ್ಟುತ್ತಾನೆ. ಆಗ ಕಲ್ಪನಾ ಆಸೆಯಿಂದ ರಾಜ್ನನ್ನು ನೋಡುತ್ತಾಳೆ. ನಂತರ ರಾಜ್ ಮಹಡಿ ಮೇಲೆ ನಿಂತು ದಮ್ ಹೊಡೆಯುತ್ತಾ ಇರುತ್ತಾನೆ. ಆಗ ಹಿಂದಿನಿಂದ ಬಂದ ಕಲ್ಪನಾ ಅವನನ್ನು ತಬ್ಬಿಕೊಳ್ಳುತ್ತಾಳೆ. ರೊಮ್ಯಾಂಟಿಕ್ ಮಾತನ್ನು ಆಡಲು ಬಯಸುತ್ತಾಳೆ. ಆಗ ರಾಜ್ ಶಾಕ್ ಆಗುತ್ತಾನೆ. ಇಂತಹ ಸಿಚುಯೇಷನ್ನಲ್ಲಿ ಕೂಡ ಹೀಗೆ ನಡೆದುಕೊಳ್ಳಲು ಹೇಗೆ ಸಾಧ್ಯ ಎಂದು ಕೇಳುತ್ತಾನೆ. ಆಗ ಕಲ್ಪನಾ ನಗುತ್ತಾ, ಈ ಸಿಚುಯೇಷನ್ ಕ್ರಿಯೇಟ್ ಮಾಡಿದ್ದೆ ನಾನು, ನಮ್ಮಿಬ್ಬರ ವಿಷಯ ನನ್ನ ಗಂಡನಿಗೆ ಗೊತ್ತಾಗಿಬಿಟ್ಟಿತ್ತು, ಅವನು ಮಗಳಿಗೆ ಹೇಳುತ್ತೇನೆ ಎಂದು ಹೆದರಿಸಿದ, ಅದಕ್ಕೆ ನಾನು ಅವನನ್ನು ಮುಗಿಸಿ, ಈಗ ನೋಡಿ ನೀವಿಬ್ಬರು ಇಲ್ಲೇ ಇರುತ್ತೀರಾ, ಒಂದೇ ಏಟಿನಲ್ಲಿ 2 ಹಕ್ಕಿ ಹೊಡೆದಿದ್ದೇನೆ ಎಂದು ಹೇಳಿಕೊಂಡು ನಗುತ್ತಾಳೆ.
ಆದರೆ ಇದರಿಂದ ರಾಜ್ ದೊಡ್ಡ ಶಾಕ್ಗೆ ಒಳಗಾಗುತ್ತಾನೆ. ಅಂದು ರಾತ್ರಿ ಊಟ ಮಾಡುವಾಗ ಬಿಳಿ ಸೀರೆಯನ್ನು ತೆಗೆದು ಕಲರ್ ಸ್ಯಾರಿಯಲ್ಲಿ ಕಲ್ಪನಾ ಬರುತ್ತಾಳೆ. ಅವಳನ್ನು ನೋಡಿ ಪ್ರಿಯಾ ಶಾಕ್ ಆಗುತ್ತಾಳೆ. ಆಗ ಕಲ್ಪನಾ, ನಿನ್ನ ತಂದೆಗೂ ಕೂಡ ನಾನು ಬಿಳಿ ಸೀರೆ ಉಟ್ಟುಕೊಂಡು ದುಃಖ ಪಡುವುದು ಇಷ್ಟವಿರಲಿಲ್ಲ, ಅದಕ್ಕಾಗಿ ನಾನು ಈ ತರಹ ಬದಲಾಗಿದ್ದೇನೆ ಎಂದು ಮಗಳಿಗೆ ಹೇಳಿ ಯಾಮಾರಿಸುತ್ತಾಳೆ. ಅಂದು ಮಧ್ಯರಾತ್ರಿ ರಾಜ್ಗೆ ಕರೆ ಮಾಡಿ ತನ್ನ ರೂಮ್ಗೆ ಕಲ್ಪನಾ ಕರೆಸಿಕೊಳ್ಳುತ್ತಾಳೆ. ನಾನು ನಿನಗೋಸ್ಕರ ಕಾಯುತ್ತಿದ್ದೇನೆ ಎಂದು ರೊಮ್ಯಾನ್ಸ್ಗಾಗಿ ಕರೆಯುತ್ತಾಳೆ. ಆಗ ರಾಜ್, ನೀನು ಇಂತಹ ಸಿಚುಯೇಷನ್ನಲ್ಲಿ ಸ್ವಲ್ಪ ನಿಧಾನವಾಗಿ ಯೋಚಿಸಬೇಕು, ತಪ್ಪು ಮಾಡಬಾರದು, ಪ್ರಿಯಾ ಕೂಡ ಮಲಗಿದ್ದಾಳೆ ಎಂದು ಹೇಳಿ ಅಲ್ಲಿಂದ ಎದ್ದು ಹೋಗಿಬಿಡುತ್ತಾನೆ. ಇದರಿಂದ ಕಲ್ಪನಾಗೆ ಬೇಸರವಾಗುತ್ತದೆ. ಮರುದಿನ ಬೆಳಗ್ಗೆ ರಾಜ್ ಪ್ರಿಯಾ ಜೊತೆ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ನಡೆದುಕೊಳ್ಳುತ್ತಾ ಇರುವ ಸಮಯದಲ್ಲಿ ಅಲ್ಲಿಗೆ ಕಲ್ಪನಾ ಬಂದು ಕೋಪದಿಂದ ನೋಡುತ್ತಾಳೆ. ನಂತರ ಅವರ ಮನೆಗೆ ಪೊಲೀಸರು ಬಂದು, ನಾವು ನಿಮ್ಮ ಪತ್ನಿಯ ಪೋಸ್ಟ್ ಮಾರ್ಟಮ್ ಆದ ಮೇಲೆ ಅದು ಅವರ ತಲೆಗೆ ಯಾರೋ ಬಲವಾಗಿ ಹೊಡೆದು ಅವರು ಸತ್ತಿದ್ದಾರೆ ಎಂದು ರಿಪೋರ್ಟ್ ಬಂದಿದೆ ಎಂದು ಹೇಳುತ್ತಾರೆ. ಇದರಿಂದ ಕಲ್ಪನಾಗೆ ಗಾಬರಿ ಆಗುತ್ತದೆ. ಆಗ ಕಲ್ಪನಾ, ಅವರು ಮೆಟ್ಟಿಲ ಬಳಿ ಬಿದ್ದಿದ್ದರು, ಅದಕ್ಕೆ ಮಹಡಿಯಿಂದ ಬಿದ್ದಿರಬಹುದು ಎಂದು ನಾನು ತಿಳಿದುಕೊಂಡಿದ್ದೆ ಎಂದು ಹೇಳುತ್ತಾಳೆ. ಆಗ ಪೊಲೀಸರು, ಯಾರ ಮೇಲಾದರೂ ಅನುಮಾನವಿದ್ದರೆ ನಮಗೆ ಹೇಳಿ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾರೆ. ಅಂದು ರಾತ್ರಿ ಮತ್ತೆ ರಾಜ್ನನ್ನು ಬೆಡ್ರೂಮ್ಗೆ ಕರೆದುಕೊಂಡು ಬಲವಂತ ಮಾಡುತ್ತಾಳೆ. ಆಗ ರಾಜ್, ಪೊಲೀಸರು ಕೂಡ ತನಿಖೆ ಶುರು ಮಾಡಿದ್ದಾರೆ, ಸಿಕ್ಕಿ ಹಾಕಿಕೊಂಡರೆ ನೀನು ನಾನು ಇಬ್ಬರು ಜೈಲಿಗೆ ಹೋಗಬೇಕಾಗುತ್ತದೆ, ಏಕೆಂದರೆ ಒಂದು ರೀತಿ ಅವರನ್ನು ಕೊಲ್ಲಲು ನಾನೇ ಕಾರಣ ಎಂದು ಆಕೆಗೆ ಬುದ್ಧಿ ಹೇಳುತ್ತಿರುವಾಗಲೇ ಅಲ್ಲಿಗೆ ಪ್ರಿಯಾ ಬಂದು ಬಿಡುತ್ತಾಳೆ. ನೀನು ಎಂತಹ ನೀಚ ಹೆಂಗಸು ಅಮ್ಮ, ನನ್ನ ಅಪ್ಪನನ್ನೇ ಕೊಂದಿದ್ದೀಯಾ ಎಂದು ಬೈದು ನಂತರ ರಾಜ್ಗೆ, ನೀನು ನಿನ್ನ ತಾಯಿಯ ಸಮಾನರಾದ ಅತ್ತೆ ಜೊತೆಗೆ ಸಂಬಂಧ ಇಟ್ಟುಕೊಂಡಿದ್ದೀಯಾ, ನನಗೆ ಅಸಹ್ಯವಾಗುತ್ತಿದೆ, ನಾನು ಈಗಲೇ ನಿಮ್ಮಿಬ್ಬರ ಬಗ್ಗೆ ಪೊಲೀಸರಿಗೆ ತಿಳಿಸುತ್ತೇನೆ, ನನಗೆ ಅಪ್ಪ ಹೇಳಿದ್ದರು ನೀನೊಬ್ಬಳು ಹುಚ್ಚಿ ಎಂದು ಹೇಳಿ ಹೊರಗೆ ಹೋಗುವಾಗ ಅವಳನ್ನು ಕಲ್ಪನಾ ಹಿಡಿದುಕೊಳ್ಳುತ್ತಾಳೆ. ನೋಡು ಪ್ರಿಯಾ, ಇದನ್ನು ಒಪ್ಪಿಕೊ, ಆವಾಗ ನಾನು ಇಡೀ ಆಸ್ತಿಯನ್ನು ನಿನಗೆ ಕೊಡುತ್ತೇನೆ, ಆಗ ನೀನು ನಿನ್ನ ಗಂಡ ಇಲ್ಲಿಯೇ ಆರಾಮವಾಗಿರಬಹುದು ಎಂದು ಹೇಳುತ್ತಾಳೆ. ಆಗ ಪ್ರಿಯಾ, ನೀನು ನನಗೆ ಏನು ಭಿಕ್ಷೆ ಕೊಡಬೇಡ, ನನ್ನಪ್ಪ ಅವತ್ತೇ ನನಗೆ ಹೇಳಿದರು, ಇಡೀ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದಿದ್ದಾರೆ, ನಿನ್ನನ್ನು ನನಗೆ ಯಾವುದೇ ದುರಾಸೆ ತೋರಿಸಬೇಕಾಗಿಲ್ಲ ಎಂದು ಹೇಳುತ್ತಾಳೆ. ಆಗ ರಾಜ್, ನಾನು ತಪ್ಪು ಮಾಡಿದ್ದೆ ನಿಜ, ಆದರೆ ಇವಳೇ ಕೊಲೆ ಮಾಡಿರುವುದು, ನಾವು ಇಲ್ಲಿರುವುದು ಬೇಡ, ನಾನು ನೀನು ಈ ಮನೆ ಬಿಟ್ಟು ಹೋಗೋಣ, ದಯವಿಟ್ಟು ನಾನು ಅವತ್ತು ತಪ್ಪು ಮಾಡಿದ್ದಕ್ಕೆ ನನ್ನನ್ನು ಕ್ಷಮಿಸಿ ಬಿಡು ಎಂದು ಪ್ರಿಯಾಳನ್ನು ಕೇಳಿಕೊಳ್ಳುತ್ತಾನೆ. ಆಗ ಕೋಪಗೊಂಡ ಕಲ್ಪನಾ, ನಾನು ನನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಲು ಇವನೇ ಕಾರಣ, ಇವನಿಗೋಸ್ಕರನೇ ನಾನು ನನ್ನ ಗಂಡನನ್ನು ಕೊಂದೆ, ಈಗ ಡಬಲ್ಗೆ ಮಾಡುತ್ತಿದ್ದಾನೆ ಎಂದು ರಾಜ್ನನ್ನು ಕುತ್ತಿಗೆ ಹಿಸುಕಲು ಹೋಗುತ್ತಾಳೆ. ಆಗ ಕೋಪದಲ್ಲಿ ರಾಜ್ ಕಲ್ಪನಾಳನ್ನು ತಳ್ಳಿಬಿಡುತ್ತಾನೆ. ಆಕೆ ತಲೆಗೆ ಪೆಟ್ಟು ಬಿದ್ದು ಆಕೆ ಅಲ್ಲೇ ಸಾವನ್ನಪ್ಪುತ್ತಾಳೆ. ನಂತರ ಪೊಲೀಸರು ಬಂದು ರಾಜ್ನನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಪ್ರಿಯಾ ಕಣ್ಣೀರು ಹಾಕುತ್ತಾಳೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಟಿವಿ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಅಭಿ ತೋ ಮೈ ಜವಾನ್ ಹೂಂ ಎಂದು ಹುಡುಕಿ ನೋಡಬಹುದು.